ಸಿಗುತ್ತೆ, ಬೇಡಿಕೆ ಸಿಗುತ್ತೆ ಅನ್ನೋದು ಭರವಸೆ ಅನ್ನೋದಕ್ಕಿಂತ ಕೊಡಲೇಬೇಕು ಅಥವಾ ಅವ್ರಿಗೆ ಕೊಟ್ಟರೆ ದೇಶದ ಅಥವಾ ರಾಜ್ಯದ ಅಲ್ಲ ತಾಲೂಕಿನ ಅಭಿವೃದ್ಧಿ ಆಗೋದು ಅನ್ನೋದು ಈ ತಾಲೂಕಿನಾದ್ಯಂತ ಇರೋಂಥ ಜನರ ಒಂದು ಬಯಕೆ. ಕಾರಣ ಏನಂದ್ರೆ ಯಾವುದೇ ಶಾಸಕರಾಗಿರ್ಬೋದು ಸಚಿವರಾಗಿರ್ಬೋದು ಮುಂದಾಲೋಚನೆ ಇಲ್ದಂಗೆ ಯಾವುದೂ ಮಾಡಲ್ಲ. ಬಟ್ ಮಾನ್ಯವರು ಅವರೆಲ್ಲ ಸಚಿವ ಶಾಸಕರಿಗಿಂತ ಒಂದು ಹೆಜ್ಜೆ ಮುಂದೆ ಇದ್ದಾರೆ. ಹೆಂಗೆ ಉದಾಹರಣೆಗೆ ಈಗ ಶಾಲೆಗಳಲ್ಲಿ ಒಂದು ಹೊಸದಾಗಿ ಒಂದು ರಾಜ್ಯಾದ್ಯಂತ ಒಂದು ರೂಲ್ಸನ್ನೇ ಕಾನೂನನ್ನೇ ಹೊರಡಿಸ್ದಂಗೆ ಆಗಿದೆ. ಕಾರಣ ಅರ್ಧ ಹಳೆ ವಿದ್ಯಾರ್ಥಿಗಳು ಫಸ್ಟ್ ಮೊದಲು ಏನು ಓದ್ತಾ ಇದ್ರು ಆ ವಿದ್ಯಾರ್ಥಿ ಒಂದು ಸಂಘ ಕಟ್ಟಿ ಆ ವಿದ್ಯಾರ್ಥಿಗಳಿಗೆ ಅರ್ಧ ಅಮೌಂಟನ್ನು ಕನೆಕ್ಟ್ ಮಾಡಿ ಮತ್ತು 50-50 ಅನ್ನೋ ಒಂದು ಯೋಜನೆಯನ್ನು ತಂದು ಆ ಉಳಿದ ದುಡ್ಡನ್ನು ಶಾಸಕರು ತಮ್ಮ ಸ್ವಂತ ಹಣದಿಂದ ಆಗಿರ್ಬೋದು, ಸರ್ಕಾರದ ಏನಾದರೂ ಒಂದು ಅನುದಾನದ ಮುಖಾಂತರ ಆಗಿರ್ಬೋದು, ಆ ಮುಖಾಂತರ ರಾಜ್ಯಕ್ಕೆ ಒಂದು ತಲುಪಿಸೋದ್ರಲ್ಲಿ ಮೊದಲಿಗರು ಇವರು. ಫಸ್ಟಿಗೆ ಜನ ಏನು ಕೇಳ್ತಾರೆ, ಶಿಕ್ಷಣ, ಆರೋಗ್ಯ ಮತ್ತು ನಮಗೆ ಬೇಕಂದ್ರೆ ಮೂಲ ಸೌಕರ್ಯ ಇವು ಕೇಳ್ತಾರೆ. ಇವು ಮೂರಕ್ಕೂ ಕಾರಣೀಭೂತರು ಹಾಗೂ ಈ ಮೂರನ್ನು ಇವರು ಯಾವ ರೀತಿ ನಿಭಾಯಿಸ್ಬೇಕು ಅನ್ನೋದರಲ್ಲಿ ಚಾಣಕ್ಯರು ಮಾನ್ಯವರು. ಯಾಕಂತಂದರೆ ಕೊರೋನಾ ಟೈಮ್ನಲ್ಲಿ ಜನರಿಗೆ ಏನು ಬೇಕಾಗಿತ್ತು, ಒಂದು ಆಹಾರದ ಸಮಸ್ಯೆ ಇರ್ಬೋದು, ಒಂದು ಬಟ್ಟೆ ಸಮಸ್ಯೆ ಇರ್ಬೋದು, ಅಥವಾ ಮಕ್ಕಳಿಗೆ ಎಲ್ಲೇ ಹೋಗೋ ಬರೋ ಒಂದು ತೊಂದರೆ ಇದ್ದೋ ಕೂಡ ಮನೆಗೆ ಊರುಗಳಿಗೆ ಒಂದೊಂದು ಟೀಮ್ ಪ್ರಕಾರ ಮಾಡಿ ಆಪತ್ತು ಅಂತ ಒಂದು ಟೀಮ್ ಕಟ್ಟಿ ಮನೆಗೆ ತರಕಾರಿಗಳಾಗಲಿ ಹಣ್ಣು ಹಂಪಲುಗಳಾಗಲಿ ದಿನಸಿ ವಸ್ತುಗಳಾಗಲಿ ಕೊಡಿಸಿದಾಗ ಜನರ ಮನಸ್ಸಿಗೆ ಟಚ್ ಆದರು ಮಾನ್ಯವರು. ಆವಾಗಲೇ ಜನ ತೀರ್ಮಾನ ಮಾಡಿ ಆಪತ್ ಬಾ ಅಂತ ಒಂದು ಹೆಸರು ಕೊಟ್ಟರು. ಶಿಕ್ಷಣ ಕ್ಷೇತ್ರದ ಕೊಟ್ಟಾಗ ಇವ್ರಿಗೆ ಶಿಕ್ಷಣದ ಹರಿಕಾರ ಅಂತ ಕೊಡಬೇಕು ಅನ್ನೋ ನಮ್ಮದೊಂದು ಬಯಕೆ ಐತಿ ತಾಲೂಕಿನ ಜನದ. ಕಾರಣ ಮಕ್ಕಳಿಗೆ ಶಿಕ್ಷಣ ಕೊಟ್ಟಾಗ ಏನಾದರೂ ಒಂದು ಸಾಧನೆ ಮಾಡೋಕ್ಕೈತಿ. ಈಗ ಶಿಕ್ಷಣ ಜೊತೆಯಾಗಿ ಉದ್ಯೋಗಕ್ಕೆ ಕೈ ಹಾಕಿದ್ದಾರೆ. ತಾಲೂಕಿನಲ್ಲಿ ಅಭಿವೃದ್ಧಿ ಆಗಬೇಕಾದ್ರೆ ಉದ್ಯೋಗಗಳು ಬೇಕು. ಆ ಉದ್ಯೋಗಗಳನ್ನು ತಯಾರಾಗಬೇಕಂದ್ರೆ ಇವ್ರಿಗೊಂದು ಶಕ್ತಿ ಬೇಕು. ಆ ಶಕ್ತಿಗೋಸ್ಕರ ಸಚಿವ ಸ್ಥಾನ ಕೊಟ್ಟಾಗ ತಾಲೂಕಿನೊಳಗೆ ಹೆಚ್ಚಿನ ಪ್ರಮಾಣದಲ್ಲಿ ಕಾರ್ಖಾನೆಗಳಾಗಿರ್ಬೋದು, ಫ್ಯಾಕ್ಟ್ರಿಗಳಾಗಿರ್ಬೋದು ಉದ್ಯೋಗ ಸೃಷ್ಟಿ ಮಾಡ್ತಾರೆ. ಆವಾಗ ಯುವಕರಾಗಿರ್ಬೋದು, ರೈತರಾಗಿರ್ಬೋದು ಹಾಗೂ ಸಾಮಾನ್ಯ ಜನ ಎಲ್ಲರೂ ಕೂಡ ಆಫೀಸಿಗೆ ಬಂದರೂ ಕೂಡ ಕುತ್ಕೊಂಡು ಅವ್ರಿಗೊಂದು ಕೆಲಸ ಕೊಡೋದಾಗಲಿ, ಅವರ ಒಂದು ಕೆಲಸ ಮಾಡಿಕೊಡೋದಾಗಲಿ ಅಥವಾ ಅವ್ರ ಜೊತೆ ನಿಲ್ಲೋದಕ್ಕೆ ಮಾನ್ಯವರು ಸಾಥ್ ಕೊಟ್ಟಿದ್ದಾರೆ. ಹಾಗಾಗಿ ಸಚಿವ ಸ್ಥಾನ ಕೊಟ್ಟರೆ 6 ಈಗ ನಮ್ಮ ಎಲ್ಲ ಮುಖಂಡರುಗಳು ಹೇಳಿದರು, ತಾಲೂಕಿನೊಳಗೆ 6 ಅಂತ ಅಲ್ಲ, ಇಡೀ ರಾಜ್ಯಾದ್ಯಂತ ಇವು ಆಲ್ರೆಡಿ ಈಗ ಅವರು ದೇಶಾದ್ಯಂತ ತಿರುಗಿ ತೆಲಂಗಾಣದಲ್ಲಿ ಆಲ್ರೆಡಿ ಮಾಡ್ತಾ ಇದ್ದಾರೆ. ಅದೇ ರೀತಿ ಇವರು ಸಚಿವ ಸ್ಥಾನ ಕೊಟ್ಟರೆ ದೇಶಾದ್ಯಂತ ಮಾನ್ಯವ್ರ ಜೊತೆಗೆ ಹಾನಗಲ್ ತಾಲೂಕಿನ ಜನರು ಕೂಡ ಬಂದು ಕಾಂಗ್ರೆಸ್ ಪಕ್ಷದ ಬಗ್ಗೆ ಪರವಾಗಿ ನಾವು ಪ್ರಚಾರ ಮಾಡಿ ಕಾಂಗ್ರೆಸ್ಸನ್ನು ಗೆಲ್ಲಿಸಬೇಕು ಅನ್ನೋದೊಂದು ನಿರ್ಧಾರ ಮಾಡಿಕೊಂಡು ಮಾನ್ಯವ್ರಿಗೆ ಸಾಥ್ ಕೊಡ್ತೀವಿ. ಸಚಿವರುಗಳು ಹಾಗೂ DK ಶಿವಕುಮಾರ್ಗೆ ಆಗಿರ್ಬೋದು ಮತ್ತು CM ಸಿದ್ದರಾಮಯ್ಯನವರಿಗಿರ್ಬೋದು, ನಾವು ತಾಲೂಕಿನಾದ್ಯಂತ ಜನರು ಬಂದು ಪ್ರತಿಯೊಂದು ಹಳ್ಳಿಗೆ ತಿರುಗಾಕ ನಾವು ರೆಡಿ ಇದ್ದೀವಿ ತಾಲೂಕಿನಾದ್ಯಂತ. ಯಾಕಂದರೆ ಈ ತಾಲೂಕಿನ ಹಳ್ಳಿ ಒಳಗಿದ್ದಂಥ ಜನರ ಸಮಸ್ಯೆಗಳನ್ನು ಮಾನ್ಯವರು ಅರಿತಿರೋದ್ರಿಂದ ಅವ್ರ ಜೊತೆಗೆ ನಾವು ಎನಿ ಟೈಮ್ ಒಡನಾಟ ಇರೋದ್ರಿಂದ ನಮ್ಗೆ ಅದು ಮನವರಿಕೆ ಆಗಿದೆ. ನಾವು ಕೂಡ ಸರ್ಕಾರ ಗೆಲ್ಲಲಿಕ್ಕೆ ಸಹಕಾರ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಮಾನ್ಯವ್ರನ್ನ ಸಚಿವರಾಗಿ ನೋಡಲಿಕ್ಕೆ ಆಸೆ ಪಡ್ತಾ ಇದ್ದೀವಿ. ದಯವಿಟ್ಟು ಸಚಿವರು ಮಾಡಲೇಬೇಕು. ನನ್ನ ಹೆಸರು ಉಮೇಶ್ ಮಾಳ್ಗೆ ಅಂತೇಳಿ ಹಾನಗಲ್ಲಿಂದ.